ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾಮ್, ಈ ಮೈನಾ ನಿನಗೆ ಪರಿಚಯ ಆದ್ಲು? ನೀವಿಬ್ರು ಫ್ರೆಂಡ್ಸೇ ತಾನೆ, ಅಥವಾ ಒಂದೇ ಹಾಸ್ಟೆಲಲ್ಲಿದ್ದು ಸ್ಟ್ರೇಂಜರ್ ತರ ಇದ್ದೀರಾ? ಯಾಕೆ ಇಬ್ರು ಏನು ಮಾತಾಡ್ತಾನೆ ಇಲ್ಲ? ಮೈನಾ, ನಮ್ ಚಿನ್ನು ನಿನ್ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡಿದ್ದಾಳ? ನೋ ನೋ, ನಾಟ್ ಅಟ್ ಆಲ್ ಮಾಮ್. ನಾನ್ ಯಾಕೆ ಅವಳ ಹತ್ರ ಜಗಳ ಮಾಡ್ಕೊಳ್ಳಿ? ಇನ್ಫ್ಯಾಕ್ಟ್ ಮೈನಾಗೇನಾದ್ರೂ ಜ್ವರ ಬಂದ್ರೆ ಕೈ ತತ್ನ ನಾನೇ ತಿನ್ಸೋದು. ಇಡೀ ಹಾಸ್ಟೆಲ್ ಅಲ್ಲಿ ಡೀಸೆಂಟ್ ಹುಡುಗಿ ಆಂಟಿ. ಹಾ ಹೌದು ಆಂಟಿ, ನಮ್ ಜೊತೆ ಬಿಟ್ರೆ ಬೇರೆ ಯಾರ ಜೊತೆನೂ ಮಾತಾಡಲ್ಲ ಅವಳು. ಅವಳಾಯ್ತು, ಅವಳ ಕೆಲ್ಸ ಆಯ್ತು. ನಾವೇನಾದ್ರೂ ಬಲವಂತ ಮಾಡಿದ್ರೆ ನಮ್ ಜೊತೆ ವಾಕ್ ಬರ್ತಾಳ ಅಷ್ಟೇ. ನಾನ್ ಕೇಳಿದ್ದು ಮೈನಾನ, ಆದ್ರೆ ಅವರಿಬ್ರು ಮಾತಾಡ್ತಾ ಇಲ್ಲ ಅಂತಂದ್ರೆ ಇಲ್ಲೇನೋ ಆಗಿದೆ ಅಂತ ತಾನೇ ಅರ್ಥ. ಮೈನಾ, ನಮ್ ನರ್ತನ ಎಷ್ಟು ಡೀಸೆಂಟ್ ಹುಡುಗಿ ಅಂತ ಹೇಳು ಮೈನಾ. ಹೌದು ಮೇಡಮು, ಇಡೀ ಹಾಸ್ಟೆಲ್ಗೆ ನರ್ತನ ತರ ಒಳ್ಳೆ ಹುಡುಗಿ ಯಾರೂ ಇಲ್ಲ. ನೀವಾಗ್ಲೇ ಚಿನ್ನು ಅಂತ ಹೇಳಿದ್ರಲ್ವಾ, ಅದಕ್ಕೆ ಗೊತ್ತಾಗ್ಲಿಲ್ಲ. ನರ್ತನ ಅಂತ ಹೇಳಿದ್ರೆ ಅವಳ ಬಗ್ಗೆ ಎಲ್ಲ ಹೇಳ್ತಿದ್ದೆ. ನೋ ಮೈನಾ, ನೀನ್ ಹೇಳ್ತಾ ಇರೋದು ನೋಡಿದ್ರೆ ನಿನ್ನ ಮಾತಲ್ಲಿ ಏನೋ ಮರ್ಮ ಇದೆ ಅನಿಸ್ತಿದೆ. ನಿಜ ಹೇಳ, ನಮ್ ಚಿನ್ನು ನಿನ್ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡ್ಲಾ? ಅಯ್ಯಯ್ಯೋ ಇಲ್ಲ ಮೇಡಮು, ನರ್ತನ ತುಂಬಾ ಒಳ್ಳೆ ಹುಡುಗಿ. ಅಲ್ಲ, ನಮ್ ಜೊತೆ ಸೇರೋದೆ ಕಮ್ಮಿ ಪಾಪ, ಇನ್ ಜಗಳ ಮಾಡ್ಕೋತಾಳೆ ಹೇಳಿ. ಮೊನ್ನೆ ನಂಗೆ ತುಂಬಾ ಜ್ವರ ಬಂದ್ಬಿಟ್ಟಿತ್ತಾ, ಪಾಪ ನಮ್ ನರ್ತನನೇ ನನ್ಗೆ ಊಟ ಮಾಡಿಸಿದ್ದು ಅಲ್ವಾ ನರ್ತನ? ನನಗೀಗ ನೆಮ್ಮದಿ ಆಯ್ತು. ಅಂದಹಾಗೆ ಸ್ವಲ್ಪ ದಿನ ನಾನಿಲ್ಲೇ ಇರ್ತೀನಿ. ನಿಜವಾಗ್ಲೂ? ಹಂಗಾದ್ರೆ ನಿಮ್ಮ ಮಗ್ಳು ಎಷ್ಟು ಒಳ್ಳೆಯಳಂತ ನಿಮಗೆ ಗೊತ್ತಾಗುತ್ತೆ ಬಿಡಿ. ಸರಿ ಮೇಡಮು, ನನಗೆ ತಡ ಆಗ್ತಿದೆ, ನಾನು ಬರ್ತೀನಿ. ಸರಿ ನರ್ತನ, ಟಾಟಾ ಬಾಯ್ ಮೈನಾ. ಮಾಮ್, ಅದ್ ಸರಿ, ನೀವ್ಯಾಕೆ ಹಾಸ್ಟೆಲಲ್ಲಿ ಇರ್ತೀರಾ? ಯಾಕೆ ಇರಬಾರ್ದಾ? ಯಾಕೆ ಚಿನ್ನು ಹೀಗೆ ಕೇಳ್ತಾ ಇದ್ಯಾ? ಅದ್ ಹಾಗಲ್ಲ ಮಾಮ್, ನಿಮ್ಗೆ ಕೋರ್ಟು, ಕೇಸು, ಕೆಲ್ಸ ಅಂತೆಲ್ಲ ಇರುತ್ತಲ್ಲ, ಅದಕ್ಕೆ ಕೇಳ್ದೆ ಅಷ್ಟೆ. ಇರುತ್ತೆ, ಹಾಗಂತ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡದೆ ಇರೋಕ್ಕಾಗತ್ತಾ? ಇರ್ಬೋದು ಮಾಮ್, ಇರ್ಬಹುದು. ಆದ್ರೆ ನನಗೆ ಕೆಲ್ಸಗಳು ತುಂಬಾ ಜಾಸ್ತಿ ಇದೆ. ನಿನಗ್ ಟೈಮ್ ಕೊಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ನನಗ್ ಗೊತ್ತಾಗ್ತಾ ಇಲ್ಲ. ಸಿಲ್ವರ್ ಜುಬ್ಲಿ ಫಂಕ್ಷನ್ ತಾನೆ, ನೀ ಎಲ್ಲ ಕೆಲಸ ಮುಗಿಸ್ಕೊ. ನೀನ್ ಫ್ರೀ ಆದ್ಮೇಲೆ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡೋಣ.